ಗಡಿ ಪ್ರದೇಶದ ರಾಜಕಾರಣಿಗಳು ಕನ್ನಡವನ್ನು ಮರೆತಿದ್ದಾರೆ. ಮರಾಠಿ ಭಾಷೆಯಲ್ಲಿ ರಾಜಕಾರಣಿಗಳು ವ್ಯವಹರಿಸುತ್ತಾರೆ. ಕನ್ನಡಕ್ಕಾಗಿ ಹೋರಾಡಿದರೆ ದೇಶದ್ರೋಹಿ ಪಟ್ಟ ಕಟ್ಟಲಾಗುತ್ತದೆ ಮತ್ತು ಕನ್ನಡ ನಿರ್ಲಕ್ಷ್ಯಕ್ಕೆ ಒಳಗಾದರೆ ಮುಖ್ಯಮಂತ್ರಿಗಳು ಕಣ್ಣು ಕಟ್ಟಿ ಕುಳಿತುಕೊಳ್ಳಬಾರದು. ಸಚಿವರು ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಉಡುಪಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರೈತರು ಹೋರಾಟ ಮಾಡುತ್ತಿದ್ದಾರೆ. ನಾವೆಲ್ಲರೂ ರೈತರ ಮಕ್ಕಳೇ. ರೈತ ಇಲ್ಲದಿದ್ದರೆ ಈ ದೇಶ ಇಲ್ಲ. ರೈತ ಜೊತೆ ನಾವಿದ್ದೇವೆ. ಅವರ ಹೋರಾಟಕ್ಕೆ ನೈತಿಕ ಬೆಂಬಲ ಕೊಡುತ್ತೇವೆ ಎಂದಿದ್ದಾರೆ. ನಾವು ನೈತಿಕವಾಗಿ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದೀವಿ. ಇನ್ನು ನಾವು ಆ ಬಗ್ಗೆ ಚಿಂತನೆ ಮಾಡಿಲ್ಲ. ನಾವು ಜೀವನದಲ್ಲಿ ಯಾವಾಗ ಹೋರಾಟ ಕನ್ನಡಿಗರು ಕರ್ನಾಟಕ ಪರ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಈ ಸಮಯವನ್ನು ನಮ್ಮ ಕುಟುಂಬಕ್ಕಾಗಿ ಸ್ವಲ್ಪ ದಿನ ಮೀಸಲಾಗಿ ಇಡಬೇಕಾಗುತ್ತೆ. ನಾವು ಯಾವಾಗಲೂ ದೇಶ ಜನತೆ ನೋಡ್ತಾ ಇರ್ತೀವಿ. ಅದರಿಂದ 22 ತನಕ ನಮ್ಮ ಕೆಲಸದಲ್ಲಿ ಪೂರ್ತಿ ನಾವು ತೊಡಗಿಸಿಕೊಳ್ಳುವುದರಿಂದ 22 ನಂತರ ಮತ್ತೆ ನಾವು ಉಳಿದ ಹೋರಾಟಗಳ ಬಗ್ಗೆ ಗಮನ ನೈತಿಕ ಬೆಂಬಲ ಇದೆ. ನೈತಿಕ ಬೆಂಬಲವಾಗಿ ರೈತ ಬೇಕಾಗಿದೆ. ನಾವು ಯಾವುದೇ ಹೋರಾಟಕ್ಕೆ ಪಾಲ್ಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನೀವು ಕರಾವಳಿಯಲ್ಲೇ ನಾವು ಸಹ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಸಂಘಟನೆಯನ್ನ ಅತ್ಯಂತ ಬಲಿಷ್ಠ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಇನ್ನೊಂದು ಪ್ರಬಲ ಶಕ್ತಿ ಉದಯ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಂವಿಧಾನದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮುಂಚೆಯೂ ಅದುವಾಗಿ ವಿಶೇಷವಾಗಿ ದಕ್ಷಿಣ ಕನ್ನಡಿಗರ ವಿರುದ್ಧನೇ ಅವರು ಜಾಸ್ತಿ ಕಕ್ಕೆಯನ್ನು ಮತ್ತೆ ಮಾಡ್ತಾರೆ. ಹೋಟ್ಲವರ ಮೇಲೆ ದಾಳಿ ಮಾಡಿರುವಂತದ್ದು, ಕನ್ನಡಿಗರ ಮೇಲೆ ದಾಳಿ ಮಾಡಿರುವಂತದ್ದು ಇದೆಲ್ಲ ಇತಿಹಾಸದಲ್ಲಿ ಒಂದು ಕಥೆ ಕಾಲದಿಂದ ನಾವು ನೋಡಿದ್ದೀವಿ. ಅದನ್ನ ಮುಂದುವರಿಸುವಂತ ಚಾಳಿಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಉನ್ನತ ಸ್ಥಾನದಲ್ಲಿ ಕೂತಂತಹ ಮುಖ್ಯಮಂತ್ರಿಗಳು ಈ ಭಾರತದ ಸಂವಿಧಾನವನ್ನು ಎತ್ತಿಡಬೇಕಾಗಿದೆ. ಆದರೆ ಅವರು ಈ ರಾಜ್ಯಗಳ ನಡುವೆ ಬೆಂಕಿಯನ್ನು ಮುಖಾಂತರ ಚೀನಾ ಇಂಡಿಯಾ ಗಲಾಟೆ ಅಥವಾ ಇಂಡಿಯಾ ಪಾಕಿಸ್ತಾನ ಗಲಾಟೆ ರೀತಿ ನಾವು ಆ ಗಡಿಯನ್ನು ವಶಪಡಿಸಿಕೊಳ್ಳುವಂತಹ ಉಗ್ರರ ಹೇಳಿಕೆಯನ್ನು ತೀವ್ರವಾಗಿ ಕಳಿಸುವಂತ ಕೆಲಸವನ್ನ